ಬೆಂಗಳೂರು ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ನೀರಿನ ದರ ಹೆಚ್ಚಿಸುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ಈ ನಡೆಗೆ ಬೆಂಗಳೂರು ಮಂದಿ ಗರಂ ಆಗಿದ್ದಾರೆ. ಸಿಟಿ ಮಂದಿಗೆ ಮತ್ತೊಂದು ದರ ಬರೆ. ನೀರಿನ ಬೆಲೆ ಏರಿಕೆಗೆ ಡಿಸಿಎಂ ಡಿಕೆಶಿ ಪಟ್ಟು. ಸಿಲಿಕಾನ್ ಸಿಟಿ ಮಂದಿಗೆ ಒಂದರ ಮೇಲೊಂದು ದರ ಕಂಟಕ ಎದುರಾಗ್ತಿದೆ. ಇಷ್ಟು ದಿನ ತರಕಾರಿ, ಹಾಲು, ಪೆಟ್ರೋಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದು, ಈಗ ನೀರಿನ ದರದವರೇ ನಗರದ ಜನರ ಬೆನ್ನೇರಲು ಸಿದ್ಧವಾಗಿದೆ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಾವು ಮಾತ್ರ ವಾಟರ್ ಬಿಲ್ ಜಾಸ್ತಿ ಮಾಡೋದೇ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾಡಿದ್ರು ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವಿದೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕೇಳಿ ಬರ್ತಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ, ನೀರಿನ ಬಿಲ್ ಜೊತೆ ನಮ್ಮ ರಕ್ತದ ಬಿಲ್ಲು ಜಾಸ್ತಿ ಮಾಡಿ. ಯಾಕೆ ಅದು ರಕ್ತನೂ ಫ್ರೀ ಇದೆಯಲ್ಲ, ಅದೊಂದು ಫ್ರೀ ಕೊಡ್ತಾರೆ ಸರ್ಕಾರ, ಅದು ಮಾಡ್ಬಿಡಿ. ಇನ್ಮೇಲೆ ರಕ್ತ ಯಾರಿಗಾರು ದಾನ ಕೊಡ್ಬೇಕಂದ್ರೆ ನೀರಿನ ಬಿಲ್ ಜಾಸ್ತಿ ಮಾಡ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡಿ. ನೆಕ್ಸ್ಟ್ ಬಸ್ ಜಾಸ್ತಿ ಮಾಡಿದ್ರ, ಬಡ ಮಕ್ಕಳು ಬಂದು ಅದು ಬಸ್ ಪಾಸು ಜಾಸ್ತಿ ಮಾಡಿದ್ರ, ಎಲ್ಲ ಮಾಡಿ. ಜೊತೆ ನಮ್ಮ ರಕ್ತ ದಾನ ಕೊಡ, ಅದಕ್ಕೂ ಒಂದು ಜಾಸ್ತಿ ಮಾಡಿ ಬಿಲ್ನ. ನೀರಿನ ಬಿಲ್ ಜಾಸ್ತಿ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಬಡವರಿಗೆಲ್ಲ ತುಂಬಾ ಹೊಡೆತ ಬಿಡುತ್ತೆ. ಬಾಡಿಗೆ ಕಟ್ಟೋರು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಪದೇ ಪದೇ ಬೆಲೆ ಹೆಚ್ಚಳ ಮಾಡಿ ಸಮಸ್ಯೆ ಉಂಟು ಮಾಡುತ್ತಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಅವ್ರು ಏನೋ ಯಾವ್ದಾದ್ರಲ್ಲೋ ಕೊಟ್ಬಿಟ್ಟು ಈ ತರದೆಲ್ಲ ತೆಗಿತಾ ಇದ್ದಾರೆ. ಇವರು ಏನಂತ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸರ್. ಅವರು ಜಾಸ್ತಿ ಆಗ್ಬಿಟ್ರೆ ಇನ್ನೇನ್ ಮಾಡೋದು, ಕಟ್ಲೇಬೇಕಲ್ಲ ಸರ್. ಅವ್ರು ಕಾನೂನು ತಂದ್ಮೇಲೆ, ಕಾನೂನು ಮಾಡಿದ್ಮೇಲೆ ನಾವು ಕಟ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀರು ಕಟ್ ಮಾಡ್ತಾರೆ ಎಲ್ಲ ಸರ್. ಸಿಕ್ಕಾಪಟ್ಟ ಏನೋ ಸ್ವಲ್ಪ ಮೀಡಿಯಂ ಇರೋರ್ಗೆ ಪರವಾಗಿಲ್ಲ, ಅತಿ ಬಡವ್ರಿಗೆ ತುಂಬಾನೇ ಕಷ್ಟ ಸರ್. ನೀರಿನ ಬಿಲ್ ಜಾಸ್ತಿ ಮಾಡಲೇಬಾರ್ದು ಸರ್. ಅದು ಇನ್ನೂ ಹೊಡ್ತಾ ಬೀಳ್ತಿದೆ ಜನರಿಗೆ, ಸಖತ್ ಹೊಡ್ತಾ ಬೀಳ್ತಿದೆ. ನೀರಿನ ದರ ಏರಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬೆಂಗಳೂರು ಜನರು ತಿರುಗೇಟು ಕೊಟ್ಟಿದ್ದಾರೆ. ಅವರು ಬಿಸ್ಲೇರಿ ನೀರು ಕುಡಿದು ನಾವು ಕುಡಿಯೋ ನೀರಿನ ದರ ಏರಿಕೆ ಮಾಡ್ತಿರೋದು ಯಾವ ನ್ಯಾಯ ಅಂತಿದ್ದಾರೆ. ಕಾವೇರಿ ದರ ಏರಿಕೆ ಅನಿವಾರ್ಯ, ಆದರೆ ಏಕಾಏಕಿ ಏರಿಕೆ ಒಪ್ಪಲ್ಲ. ಜಲಮಂಡಳಿ ಲೋಪದೋಷಗಳನ್ನು ಸರಿಪಡಿಸಿದ್ರೆ ಜನರ ಮೇಲಿನ ಹೊರೆ ಕಡಿಮೆ ಮಾಡಬಹುದು ಅಂತ ನಿವೃತ್ತ ಜಲಮಂಡಳಿ ಚೀಫ್ ಇಂಜಿನಿಯರ್ ಬಸವರಾಜ್ ಹೇಳಿದ್ರು. ಹೆಚ್ಚುವರಿ ಮಾಡೋದು ಸೂಕ್ತ ಅಲ್ಲ. ಇದರಿಂದ ಜನಗಳಿಗೆ ಬಹಳ ತೊಂದರೆ, ಗ್ರಾಹಕರಿಗೆ ಬಹಳ ತೊಂದರೆ ಆಗ್ತದೆ. ಸೊ ನಾನು ತಿಳಿದ ಮಟ್ಟಿಗೆ, ನಾನು ಅಧಿಕಾರದಲ್ಲಿದ್ದಾಗ ನಡೆದಂಥ ಇದರಲ್ಲಿ ಕೆಲವು ನ್ಯೂನತೆಗಳನ್ನ ಮತ್ತು ಇದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಸುಧಾರಣೆ ಮಾಡಿದ್ರೆ ಖಂಡಿತ ಅಷ್ಟು ಏನು ಮಾಡಲಿಕ್ಕೆ ಬೇಕಾಗಿರಲ್ಲ. ಒಟ್ಟಾರೆ ಜನಸಾಮಾನ್ಯರು ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಕಿಡಿಕಾರ್ತಾ ಇರುವಂತದ್ದು. ಅವರೇನೋ ಬಿಸ್ಲರಿ ನೀರು ಕುಡ್ಕೊಂತಾರೆ, ನಾವು ಜನಸಾಮಾನ್ಯರು ನಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಇಂಥ ಹೊರೆ ಯಾಕೆ ಹೊರಿಸ್ತಿದ್ದೀರಾ ಅನ್ನುವಂತ ಮಾತನ್ನ ಸಾರ್ವಜನಿಕರು ಆಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18.